ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡ್ತಾ ಇದ್ದೆ. ಅಂದರೆ ಸ್ವಲ್ಪ ಮೆಹಂದಿ ಹಚ್ಚಿದ್ದೆ ಬೆಳಿಗ್ಗೆ. ಅದನ್ನು ಹಚ್ಚಿದ್ಮೇಲೆ ಲೇಟಾಗಿ ಹಚ್ಬಿಟ್ಟೆ. ಇನ್ನೇನು ಕಾಯಲೇಬೇಕಲ್ಲ, ಏನು ಮಾಡೋದು ಅಂದ್ಬಿಟ್ಟು ಇಲ್ಲಿ ನಾವು ಊರಿಗೆ ಹೋಗಿದ್ವಿ ಅಲ್ವಾ. ಊರಿಗೆ ಹೋದಾಗ ನಮ್ಮದು ತುಳಸಿ ಗಿಡ ಒಣಗೋಗಿತ್ತು. ಸೊ ತುಂಬ ದಿನಾನೇ ಆಯಿತು. ಅದರ ಸಸಿ ಇಲ್ಲಿ ಪಕ್ಕದ ಕುಂಡದಲ್ಲಿ ಬೆಳೆದಿತ್ತು. ಏನು ಗಲಾಟೆ ಅಂದ್ಕೊಂಡೆ, ನೋಡಿದ್ರೆ ಬರೀ ಮಾತು ಎಷ್ಟು ಜೋರಾಗಿ ಆಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ದೊಡ್ಡದಾಗಲಿ, ಆಮೇಲೆ ಕಿತ್ತು ಹಾಕೋಣ ಅಂದ್ಬಿಟ್ಟು ಇಷ್ಟು ದಿನ ನೋಡಿದೆ. ಇವತ್ತು ಏನು ಕೆಲಸ ಇರಲಿಲ್ವಲ್ಲ, ಇದನ್ನೇ ಮಾಡೋಣ ಅಂದ್ಬಿಟ್ಟು ಸೊ ಅಲ್ಲಿಂದ ಪಕ್ಕದ ಇಲ್ಲಿತ್ತು, ಅದನ್ನು ತೆಗೆದು ಈಗ ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದು ಮಣ್ಣು ಕೆಮ್ಮಣ್ಣು ತುಂಬಾ ಜಿಡ್ಡಿತ್ತು. ಅದು ನಾನು ತೆಗಿತಾ ಇದ್ದೀನಿ, ಸ್ವಲ್ಪ ಹಳ್ಳ ಮಾಡ್ತಾ ಇದ್ದೀನಿ, ಆಗ್ತಾನೆ ಇರಲಿಲ್ಲ, ತುಂಬ ಜಿಡ್ಡಿತ್ತು. ಆವಾಗ ಅಮ್ಮ ಒಂದು ಸಾರಿ ಹೇಳಿದರು, ಓ ಮೈ ಗಾಡ್, ಏನಿದು ಇಷ್ಟೊಂದು ಗಲಾಟೆ. ಸೊ ಗಲಾಟೆನೇ ಅನಿಸುತ್ತೆ, ಅಷ್ಟು ಜೋರು ಜೋರಾಗಿ ಮಾತಾಡ್ತಾ ಇದ್ದಾರೆ. ಅಮ್ಮ ಅಂದಿದ್ರು ತುಂಬಾ ಜಿಡ್ಡಿದೆ ಕಣೆ, ಅದನ್ನು ಯಾವಾಗಲಾದರೂ ಇದು ಕೋಕೋಪೀಟ್ ಬರುತ್ತೆ ಅಲ್ವಾ. ಕೋಕೋಪೀಟ್ ಅಂದರೆ ಈ ತೆಂಗಿನಕಾಯಿ ನಾರು ಸುಲಿಬೇಕಾದ್ರೆ ಅದರಲ್ಲಿ ಧೂಳು ಬರುತ್ತಲ್ಲ, ಅದು. ಸೊ ಅಮ್ಮ ತಂದು ಕೊಟ್ಟಿದ್ರು ನೋಡಿ ನಾರು. ಸೊ ಅದನ್ನು ತಂದು ಕೊಟ್ಟಿದ್ರು, ಅದನ್ನು ಮಿಕ್ಸ್ ಮಾಡು ಅಂತ ಹೇಳಿದರು. ಸೊ ಅದನ್ನೆಲ್ಲ ಮಣ್ಣು ತೆಗೆದು ಎಲ್ಲ ಒಲೆ ಅನ್ನ ಸಾರು ಕಲಿಸ್ತಾರಲ್ವ, ಆ ಥರ ಕಲಿಸಿ ಕೈಯಲ್ಲೇ ಚೆನ್ನಾಗಿ ಕಲಿಸಿ ತುಂಬಿದ್ದೀನಿ. ಸೊ ಮಣ್ಣು ಸ್ವಲ್ಪ ಲೂಸ್ ಆಗಿದೆ ಅಂದ್ಕೊಳ್ತೀನಿ. ಸೊ ಒಂದೇ ಒಂದು ಮಾಡಿದೆ ಸ್ನೇಹಿತರೆ, 1 ಅವರ್ ಆಯಿತು ನೋಡಿ. ಆ ಮಣ್ಣು ತೆಗೆದು ಅದನ್ನೆಲ್ಲ ಕಲಿಸಿ ಕೋಕೋಪೀಟು ಮತ್ತು ತುಂಬಿ ಇದರಿಂದ ತೆಗೆದು ಅದಕ್ಕೆ ಸಸಿ ಹಾಕೋದು 1 ಅವರ್ ಆಯಿತು. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಇವತ್ತು ಬರೋರಿದ್ದಾರೆ. ನೆನ್ನೆ ಕಾನ್ವರ್ಸೇಷನ್ ಆಗ್ತಾಯಿತ್ತು ಅಲ್ವಾ. ಸೊ ಸಾನು ಸ್ಕೂಲು ನಾಳೆ ಶುರು ಆಗುತ್ತೆ. ಇವತ್ತು ಸಂಜೆನೂ ಇಲ್ಲ, ರಾತ್ರಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅಪ್ಪ ಇದು ಫಸ್ಟ್ ಟೈಮ್ ಅವರು ಟ್ರಾವೆಲ್ ಮಾಡ್ತಾ ಇರೋದು ಆಪ್ರೇಷನ್ ಆದಮೇಲೆ. ಹಾಗಾಗಿ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಳ್ಬೇಕಲ್ವಾ. ಸ್ವಲ್ಪ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಬರ್ತೀನಿ ಕಣೆ ಅಂತ ಹೇಳಿದ್ದಾರೆ. ಸೊ ಮಧ್ಯಾಹ್ನ ಅಡುಗೆ ಅಂತ ನಾನೀಗ ಅವಾಗೇನು ಮಾಡ್ತಾಯಿಲ್ಲ, ರಾತ್ರಿಗೆ ಮಾಡಬೇಕು. ಸ್ಕೂಲು ರಿಓಪನ್ ಸಾನೋದು ಸ್ವಲ್ಪ ಪ್ರಿಪ್ರೇಷನ್ ಬಾಕಿ ಇದೆ, ಅದನ್ನು ಕೂಡ ಮಾಡ್ಕೊಳ್ಳೋಣ. ಸೊ ಅಮ್ಮ ಈಗ ಬರ್ತಾ ಇದ್ದಾರೆ. ಇವಾಗ ತಾನೇ ಊರಿಗೆ ಹೋಗಿ ಬಂದಿದ್ವಿ. ಇವಾಗ ಮತ್ತೆ ಯಾಕೆ ಬರ್ತಿರ್ಬೋದು ಅಂತ ನಿಮಗೆ ಡೌಟ್ ಬಂದಿರ್ಬೋದಲ್ವಾ. ನಮ್ಮಮ್ಮ ಯಾವತ್ತಾದ್ರೂ ಮಗಳ ಮನೇಲಿ ಆರಾಮಾಗಿ ಇರೋಣ ಅಂದ್ಬಿಟ್ಟು ಬರ್ತಾರಾ, ಅಥವಾ ನನಗೆ ಹುಷಾರಿಲ್ಲ ಅಂದರೆ ಸಾನುಗೂ ಹುಷಾರಿಲ್ಲ ಅಂದರೆ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗನೇ ಅವರು ಬರೋದು. ಬಟ್ ಈಗ ನಾವೆಲ್ಲರೂ ಹುಷಾರಿದ್ದೀವಿ, ನಮ್ಮನ್ನು ನೋಡೋಕ್ಕೆ ಬರ್ತಾ ಇಲ್ಲ. ಸೊ ಯಾತಕ್ಕೆ ಬರ್ತಾ ಇದ್ದಾರೆ ಕಾದು ನೋಡಿ ತಿಳಿಸ್ತೀನಿ. ಇವತ್ತು ರಾಜೇಶ್ ಮತ್ತು ನಾನು ಸೇರಿ ಈ ಫುಲ್ ಫ್ಯಾನನ್ನು ಡಿಸ್ಮ್ಯಾಂಟಲ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಫಿಕ್ಸ್ ಮಾಡಿಸ್ತಾ ಇದ್ದೀನಿ. ಈ ಬ್ಲೇಡ್ಸ್ ಎಲ್ಲ ಅಲ್ಲೇ ಒರೆಸ್ಕೊಳ್ಬೋದು, ಬಟ್ ಈ ಗಾಜೊಂದು ಫ್ಲವರ್ಸ್ ಥರ ಇದೆ ಅಲ್ವಾ, ಅದು ಎಷ್ಟೇ ಒರೆಸಿದ್ರೂ ನನಗೆ ಒಂಥರ ಡಸ್ಟಿ ಅಥವಾ ಧೂಳು ಕುತ್ಕೊಂಡಾಗ ಡಲ್ ಕಾಣುತ್ತಲ್ವ, ಆ ಥರ ಕಾಣ್ತಾ ಇತ್ತು. ನಾನು ಎಷ್ಟು ಅಂತ ಒರೆಸ್ತೀರಾ, ಅದು ಸೋಪ್ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಅಂತ ಹೇಳಿಬಿಟ್ಟು ತೆಗೆಸ್ದೆ. ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಏನು ಮಾಡ್ತೀರಾ, ಎಷ್ಟು ವರ್ಷ ಆಯಿತು ನಾವು ಬಂದಾಗಿಲ್ಲಿ ಹಾಕಿದ್ದು. ಆವಾಗವಾಗ ಬಟ್ಟೆಲಿ ಒರೆಸ್ಕೊಳ್ತಾ ಇದ್ದೆ, ಡಸ್ಟ್ ಮಾಡ್ತಾಯಿದ್ದೆ, ಒದ್ದೆ ಬಟ್ಟೆಲೂ ಒರೆಸ್ತಾ ಇದ್ದೆ. ಆದರೂ ನನಗೆ ಸಮಾಧಾನ ಇರಲಿಲ್ಲ. ಅದಕ್ಕೆ ಅದನ್ನು ಫುಲ್ ತೆಗೆಸಿದ್ದೆ, ಸ್ಕ್ರೂ ಎಲ್ಲ ಇರುತ್ತೆ ಅದನ್ನು ತೆಗೆಸ್ಬಿಟ್ಟು. ಆ್ಯಂಡ್ ಪ್ಲೇಟ್ಸ್ ಎಲ್ಲನೂ ಕೂಡ ಡಸ್ಟ್ ಆಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಸ್ಬಿಟ್ಟು ಈಗ ಹಾಕಿಸ್ತಾ ಇದ್ದೀನಿ. ಸೊ ನಾನು ನಿಂತಿದ್ದೆ ಇಷ್ಟೊತ್ತು, ಅಂದರೆ ಏನು ಅಡುಗೆ ಮಾಡೋದು ಇರಲಿಲ್ವಲ್ಲ, ಸಂಜೆಗೆ ತಾನೇ ಅಂದ್ಬಿಟ್ಟು ನಾನು ಮತ್ತು ಅವರು ನಿಂತ್ಕೊಂಡು ಇವತ್ತು ಇದನ್ನು ಕ್ಲೀನ್ ಮಾಡಿದ್ದೀವಿ ನೋಡಿ. ಇದು ನಾವು ಗೃಹ ಪ್ರವೇಶ ಟೈಮಲ್ಲಿ ನಾನು ಇದನ್ನು ಇಷ್ಟಪಟ್ಟು ತುಂಬ ತೊಗೊಂಡಿದ್ದು. ರೂಮ್ಗೆಲ್ಲ ನಾರ್ಮಲ್ ಹಾಕ್ಸಿದ್ದೆ, ಇದು ಸ್ವಲ್ಪ ಸ್ಪೆಷಲ್ಲು. ನಾಳೆ ತಿಂಡಿಗೆ ಇವತ್ತೇ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ನಲ್ವಾ, ಅದು ಬಂದು ಸಾನುವಿನ ಮೋಸ್ಟ್ ಫೇವ್ರೆಟ್ ವಾಂಗಿಬಾತ್ ಮಾಡೋಣ ಅಂದ್ಕೊಂಡೆ. ಬಟ್ ಬದನೆಕಾಯಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅದಕ್ಕೆ ಕ್ಯಾಪ್ಸಿಕಮ್ ತಂದೆ. ಕ್ಯಾಪ್ಸಿಕಮ್ ರೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಸಣ್ಣದಾಗಿ ಎಲ್ಲನೂ ಒಂದೇ ಸಮ ಇರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದೆ, ಅದು ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ ಅಲ್ಲಿ ತನಕ. ಆಮೇಲೆ ಇದಕ್ಕೆ ಹುಳಿ ಸೇರಿಸಿದ್ದೀನಿ. ವಾಂಗಿಬಾತ್ಗೆ ನಾವು ಎಷ್ಟು ಹುಳಿ ಹಾಕ್ತೀವೋ ಅದಕ್ಕಿಂತ ಒಂದು ಚೂರು ಕಡಿಮೆನೇ ಇರಬೇಕು ಇದಕ್ಕೆ, ಇದು ಜಾಸ್ತಿ ಹುಳಿ ಏನು ಹೀರ್ಕೊಳ್ಳೋದಿಲ್ಲ. ಸೊ ಅದ್ರ ಜೊತೆ ಸ್ವಲ್ಪ ಉಪ್ಪು
ಮತ್ತು ಸ್ವಲ್ಪ ಬೆಲ್ಲ ಕೆಲವೊಬ್ರು ಜಾಸ್ತಿ ಹಾಕ್ತಾರೆ. ನಮಗೆ ಅದು ಅಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ. ಖಾರ ಫುಲ್ ಕಡಿಮೆ ಆಗಿಬಿಡುತ್ತೆ, ಹುಳಿ ಫುಲ್ ಕಡಿಮೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ಗಾಗಲಿ ಅಂದ್ಬಿಟ್ಟು ಒಂಚೂರು ಹಾಕಿದ್ದೀನಿ. ಸೊ ಇಷ್ಟು ನಾನು ಏನು ಗೊಜ್ಜು ಮಾಡ್ತಾ ಇದ್ದೀನೋ ಈಗ, ಇದು 3 ಕ್ಯಾಪ್ಸಿಕಮ್ದು ದಪ್ಪ ದಪ್ಪ ಇರೋದು. ಇದು ಸುಮಾರು 5-6 ಜನಕ್ಕೆ ಆಗುತ್ತೆ. ಸ್ವಲ್ಪ ಮಿಕ್ಕಿದ್ರೂ ಕೂಡ ಫ್ರಿಜ್ಜಲ್ಲಿ ಇಟ್ಕೋಬೋದಲ್ವ, 15 ಡೇಸ್ ತನಕ ಇಟ್ಕೊಳ್ಬೋದು. ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಈಗಲೇ. ಇದು ನೋಡಿ ಕಲರ್ ಫುಲ್ ಚೇಂಜ್ ಆಯ್ತಲ್ವಾ. ಇದು ಬೆಂದಿದೆ. ಜಾಸ್ತಿ ಬೇಯಿಸಬಾರ್ದು, ಜಸ್ಟ್ ನಾವು ಕಟ್ ಮಾಡಿದ್ರೆ ಕಟ್ ಆಗಬೇಕಷ್ಟೇ. ಜಾಸ್ತಿ ಬೇಯಿಸಿದ್ರೆ ಅನ್ನ ಕಲಿಸ್ಬೇಕಾದ್ರೆ ಅನ್ನದ ಜೊತೆ ಎಲ್ಲ ಕಲಿಸ್ಕೊಂಡು ಇದು ನಮಗೆ ಬಾಯಿಗೆ ಸಿಗೋದೇ ಇಲ್ಲ, ಟೇಸ್ಟ್ ಅನ್ಸೋದಿಲ್ಲ. ಸೊ ಅದು ಆಫ್ ಮಾಡಿಕೊಂಡು ನಾವು ಏನು ವಾಂಗಿಬಾತ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈ ವಾಂಗಿಬಾತ್ ಪೌಡರು ನಾನು ಮೊದಲೇ ಮಾಡಿದ್ದನ್ನು ತೋರಿಸಿದ್ದೀನಿ. ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಒಗ್ಗರಣೆ ಏನೂ ಕೊಡೋದಿಲ್ಲ. ಒಗ್ಗರಣೆ ಕೊಟ್ಟರೆ ಕಡಲೆಕಾಯಿ ಬೀಜ, ಈ ಉದ್ದಿನ ಬೇಳೆ ಹಾಕಬೇಕು, ಅದೆಲ್ಲ ಕೂಡ ಕ್ರಂಚ್ ಕಳ್ಕೊಂಡು ಸಾಫ್ಟ್ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಇದು ನಾಳೆ ತಾನೇ ಮಾಡೋದು, ಸೊ ಹೀಗೆ ಇಡ್ತೀನಿ, ಏನು ತೊಂದರೆ ಇಲ್ಲ. ನೀವು ಇವತ್ತು ಮಾಡಿ ಆಫ್ಟರ್ 3-4 ಡೇಸ್ ಯೂಸ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಹೊರಗಡೆ ಇಟ್ಟರೆ ಇದು ವಾಸನೆ ಬರುತ್ತೆ, ಯಾಕಂದರೆ ನಾವು ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಅದು ಏನು ನಾವು ಎಣ್ಣೆಲಿ ಫ್ರೈ ಮಾಡಿಲ್ಲ, ಹಾಗಾಗಿ ಫ್ರಿಜ್ಜಲ್ಲೇ ಇಡಬೇಕು. ಸೊ ನಾಳೆಗೆ ಸಾನುವಿನ ಫೇವ್ರೇಟ್ ರೆಡಿ. ಏನಮ್ಮ ಬೇಗ ಬಂದ್ಬಿಟ್ಟಿದ್ದೀರಾ? ಓ ಅಪ್ಪ ಹೊಲ ಯಾಲ ಅದಕ್ಕೆ ನಾನು ಅಂದೆ ಫ್ರೀ ಆಗ್ಬಿಡ್ಲಿ ಎಲ್ಲ ಆರಾಮ ಓಡೋಣ ಅನ್ಕೊಂಡಿದ್ದಾರೆ. ಅದೇನೆ ಹೋಗ್ಲಿ ಬಿಡು, ಬೇಗ ಆದ್ರೂ ಬಂದ್ರಿ. ಫ್ಯಾನ್ ಹಾಕ್ರಿ ಸಾರ್. ಜಾನು ಕೊಡ್ರಿ ಸರ್ಪ್ರೈಸು ಬಟ್ಲಲ್ಲಿರೋದು. ಅಮ್ಮಮ್ಮ ಬಂದಿರೋ ಸ್ಪೆಷಲ್. ಸೈಜ್ ಚಿಕ್ಕದಾಗಿದೆ ಅಲ್ವಾ ಜಾನು? ಹಾಂ ತಿನ್ಬಿಡು. ಸಾನುದು ಹಬ್ಬ. ಯಮ್ಮಿ ಯಮ್ಮಿ ಚೆನ್ನಾಗಿ ಇಳುತ್ತೆ, ಯಮ್ಮಿ ಬೇಡವಂತೆ. ಸೊ ಸಾನು ಈಗ ಡ್ಯಾನ್ಸ್ ಕ್ಲಾಸ್ಗೆ ರೆಡಿ ಆಗ್ತಾ ಇದ್ದಾಳೆ. ಸೊ ಬ್ಯಾಡ್ಮಿಂಟನ್ದು ಡ್ರೆಸ್ ಹಾಕಿದ್ದಾಳೆ, ಯಾಕಂದರೆ ಅದಾದ ತಕ್ಷಣವೇ ಬ್ಯಾಡ್ಮಿಂಟನ್ಗೆ ಹೋಗಬೇಕು. ಸ್ನೇಹಿತರೆ, ಟೈಮು ಸಾನುಗೆ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದು. ಅಮ್ಮ ಅಪ್ಪ ಇಬ್ಬರೂ ಒಂದೊಂದು ಕಡೆ ರೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅಪ್ಪ ಇದೇ ಫಸ್ಟ್ ಅಂತೆ ಆಪ್ರೇಷನ್ ಆದಾಗಲಿಂದ ಹೊರಗಡೆ ಬಂದಿರೋದು, ಟ್ರಾವೆಲ್ ಮಾಡಿರೋದು, ಆ್ಯಂಡ್ ಸೋ ಲಾಂಗ್. ಅದಕ್ಕೆ ಅಮ್ಮ ಹೇಳ್ತಾಯಿದ್ರು, ಇವಾಗ ನೀವು ಮಲ್ಕೊಂಡ್ಬಿಡಿ, ರಾತ್ರಿ 9 ಗಂಟೆಗೆ ಊಟ ಮಾಡಬೇಕಾದ್ರೆ ನಿಮ್ಗೆ ಹೇಳಿಸ್ತೀನಿ, ಅವಾಗ ಹೇಳೋರಂತೆ ಅಂತ. ಯಾಕಂದರೆ ಪೇನ್ ಇರುತ್ತಂತೆ. ಅದಕ್ಕೆ ಅಪ್ಪ ಒಂದು ಕಡೆ ಮಲಗಿದ್ದಾರೆ, ರಾಜೇಶ್ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅಮ್ಮ ಇಲ್ಲಿ ಮಲ್ಕೊಂಡಿದ್ದಾರೆ. ನನಗಿವತ್ತು ಸ್ವಲ್ಪ ತರಕಾರಿ ತರೋದಕ್ಕೆ ಹೋಗಬೇಕಿತ್ತು. ಅಮ್ಮ ಅಂತಾರೆ ಏನು ತರೋದಕ್ಕೆ ಹೋಗಬೇಡ ಕಣೆ, ಜುಂಕ ಮಾಡು ಅಂತ. ಜುಂಕ ಅಂದರೆ ನಿಮಗೆ ಗೊತ್ತಲ್ವ, ಒಂದು ಹಸಿಟ್ಟು ಬರುತ್ತೆ, ಕಡಲೆ ಹಿಟ್ಟು ಆಮೇಲೆ ಹುರುಳಿ ಎಲ್ಲ ಹಾಕಿಬಿಟ್ಟು ಮಾಡೋದು. ಅತ್ತೆ ಮಾಡಿ ಕೊಡ್ತಾರೆ, ಅದನ್ನೇ ಮಾಡಿಬಿಡು, ಯಾತಕ್ಕೆ ತರಬೇರೆ ಹೋಗ್ತೀಯಾ ಅಂತ. ಆ್ಯಕ್ಚುಲಿ ಇವತ್ತಿಗೆ ಬೇಕು ಅನ್ನೋ ಥರ ಏನೂ ಇಲ್ಲ. ನಾಳೆ ಯಾತಕ್ಕೆ ಬಂದಿರೋದು ಅಂದರೆ ನಾಳೆ ಒಂದು ಫಂಕ್ಷನ್ ಇದೆ, ಅದಕ್ಕೆ ಬಂದಿರೋದು. ಅಮ್ಮ ಎದ್ರು ಫಂಕ್ಷನ್ಗೆ ಹೋಗಬೇಕು ಅಂತ ಬಂದಿರೋದು. ಸೊ ಅಮ್ಮ ಸೊಪ್ಪು ತಂದಿದ್ದಾರೆ, ನಾಳೆಗೆ ಅದಾಗುತ್ತೆ. ನೋಡೋಣ ಏನು ಮಾಡಬೇಕು. ಒಟ್ಟು ಸ್ನಾನಕ್ಕೆ ಬಿಡೋದಕ್ಕಂತೂ ಹೋಗಲೇಬೇಕು. ಆ್ಯಂಡ್ ನಾನು ಐಬ್ರೋ ಕೂಡ ಮಾಡಿಸ್ಬೇಕು, ಅದಕ್ಕಂತೂ ನಾನು ಹೋಗಲೇಬೇಕು. ಹೋದರೆ ಇನ್ನು ಎಷ್ಟೊತ್ತಾಗ್ತಂತೋ ಬರೋದು. ಆದರೆ ತೊಗೊಂಡು ಬಂದುಬಿಡ್ತೀನಿ, ತುಂಬ ಲೇಟ್ ಆಗುತ್ತೆ ಅನ್ನೋಂಗಿದ್ರೆ ಬರ್ತೀನಿ. ಅಮ್ಮನೇ ಇದ್ರಲ್ಲ, ಕೇಳಿ ನೋಡ್ತೀನಿ ಒಂದು ಸಾರಿ. ಆಮೇಲೆ ಅಪ್ಡೇಟ್ಸ್ ಅದಕ್ಕೆ ಇಷ್ಟೇ. ನಾನು ಈಗ ಹೊರಗಡೆ ಹೋಗಬೇಕು, ಬಿಟ್ಬಿಟ್ಟು ಐಬ್ರೋ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಬರಬೇಕು. ಕೆಲಸ ಯಾವಾಗಿರೋದಿಲ್ಲ ಹೇಳಿ, ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಬಟ್ ನಾನು ಐಬ್ರೋ ಮಾಡ್ಕೊಳಕ್ಕೆ ಹೋಗ್ಬೇಕಲ್ಲ. ಬಂದ ತಕ್ಷಣವೇ ಎಡಿಟಿಂಗ್ ಒಂದು ಆಗಲಿಲ್ವಾ, ಎಡಿಟಿಂಗ್ ಮಾಡಬೇಕು. ಅದು ತಕ್ಷಣಕ್ಕೆ ಆಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕು ರಾತ್ರಿಗೆ. ಯಾರು ಬಂದರು? ಸಾನು ಫ್ರೆಂಡ್. ಸಾನು ವರ್ಕ್ ನಿಂತವಳೆ, ಅವಳ ಫ್ರೆಂಡ್ ಬಂದಿದ್ದಾರೆ ಆಲ್ರೆಡಿ. ಆ್ಯಕ್ಚುಲಿ ಅವಳಿಗೆ ಇವತ್ತು ಸ್ಕೂಲು ಶುರು ಆಗಿದೆ, ಅದಕ್ಕೆ ಅವಳು ಸ್ಕೂಲ್ಗೆ ಹೋಗಿದ್ದು ಬೆಳಗ್ಗೆಯಿಂದ ಬಂದಿರಲಿಲ್ಲ, ಇವಾಗ ಬಂದಿದ್ದಾಳೆ. ಅದಕ್ಕೆ ಪಾಪ ಆಟಾಡೋದಕ್ಕೆ ಬಂದಿದ್ದಾಳೆ. ನಮ್ಮ ಸಾನು ಇವಾಗ ಹೋದರೆ ಬರೋದೇ ಇನ್ನೂ ರಾತ್ರಿ. ಅಮ್ಮ 1 ನಿಮಿಷ ಇರೋನು.
ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ ಅನ್ಸುತ್ತೆ. ಒಂದು 2 ನಿಮಿಷ ಹೇಳ್ಬಿಟ್ಟು ಹೋಗ್ತೀನಿ ನಾನು. ನಾನೀಗ ಸಾನಿಗೆ ಬಿಡೋಕ್ಕೆ ಹೋಗಬೇಕು, ಹಂಗೆ ಐಬ್ರೋ ಮಾಡಿಸ್ಕೊಂಡು ಬರಬೇಕು, ಹಂಗೆ ತರಕಾರಿ ತೊಗೊಂಡು ಬರೋಣ ಅಂದ್ಕೊಂಡೆ, ಏನೂ ಇರಲಿಲ್ಲ. ನೀನೇನೋ ಜುಂಕ ಮಾಡು ಅಂದೆ. ಈಗ ಹ್ಞೂ ಬರ್ತೀನಿ. ನಾನೀಗ ಹೋದರೆ ನಾನು ಬರೋ ದಿನ 1 ಅವರ್ ಆಗುತ್ತೆ. ಬನ್ನಿ, ನಾವು ಏನೇನು ಬೇಕು ಎಲ್ಲ ಮಾಡ್ಕೊಡ್ತೀವಿ. ಏನು ಮಾಡ್ಕೊಂಡು ಬಿಡಿ, ಒಂದು ಗಂಟೆಲಿ ಅಲ್ಲಿ ಸಮೋಸ ತಂದಿಟ್ಟಿದ್ದಾರೆ. ಸಮೋಸ ಸಮೋಸ ಇದೆ ನೋಡು, ಚಟ್ನಿ ಇದೆ ನೋಡು, ತಿಂದಿರಿ ನಾನು ಬರೋ ತನಕ. ನಡಿ ಮಗಳೇ. ರಾತ್ರಿಗೆ ನಾವು ದೀಪದಲ್ಲಿ ಮಾಡ್ತೀವಿ. ಹ್ಞೂ ಬಂದ್ಬಿಡ್ತೀನಿ 1 ಅವರಲ್ಲಿ. ಹಾಲು ಕಾಫಿನೂ ಮಾಡ್ಕೊಂಡು ಸಮೋಸ ತಿನ್ಕೊಂಡು ಟಿ ವಿ ಹಾಕ್ಕೊಂಡು ಟಿವಿ ಹಾಕ್ಬಿಡು ನೀನು, ನಮ್ಗೆ ಹಾಕಕ್ಕೆ ಬರಲ್ಲ. ಈಗ ಅಪ್ಪ ಮಲಗಿದ್ದಾರೆ, ನೀನು ರೆಸ್ಟ್ ಮಾಡು, ಬರ್ತೀನಿ ನಾನು. ನಾನು ಐಬ್ರೋ ಮಾಡಿಸ್ಕೊಂಡು ಬಂದೆ, ಫೇಸ್ ವಾಶ್ ಮಾಡಿದೆ, ಬಟ್ಟೆ ಇಟ್ಟಿಲ್ಲ. ಬಂದ ತಕ್ಷಣವೇ ಹೊಟ್ಟೆ ಸಿಗ್ತಾಯಿತ್ತು. ನೀನು ಯಾವಾಗ ತಿನ್ನೋದು? ಹೂವು ತಂದಿದ್ದಾರೆ, ಮರಳೆ. ಎಷ್ಟು ಮರಳೆ ಕಡಿಮೆ ಇಲ್ಲ. ನೆನ್ನೆ ಕಟ್ಟಿದ್ರಾ? ಇಲ್ಲ, ಇವತ್ತೇ ಇಲ್ಲೇ ಕೊಡಿ ಅಂತ ಅಂದರೆ ಎಲ್ಲ ಫ್ರಿಜ್ಜಲ್ಲಿ ಇಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಇವತ್ತು ಕೊಡ್ತಾರೆ. ಬಂದು ನಾವು ತಂದಿದ್ದಲ್ಲ, ಬೇರೆ ಹತ್ರ ತರಿಸಿದ್ದು. ಯಾಕೆ? ನಾನು ಹೋಗಿದ್ದ ಸಿಟಿಗೆ ಸೋಮವಾರ ಮಾರ್ಕೆಟ್ ಕಡೆ ಎಲ್ಲ ಹೋಗಿಲ್ಲ. ನಾನು ಕೇಳ್ತಾ ಇರೋದು ಕಟ್ಟಿರೋ ಹೂನೇ ತೊಗೋಬೋದಿತ್ತಲ್ಲ, ಯಾತಕ್ಕೆ ಇದನ್ನು ತರಿಸ್ತೆ ಅಂತ. ತುಂಬ ಅಲ್ಲೋಗಿರುತ್ತೆ ಮಾ, 25 ರೂಪಾಯಿ ಮಾರು, 2 ಮಾರು ಬರ್ತಿತ್ತು. ಇದಾದರೆ ಜಾಸ್ತಿ ಆಗುತ್ತಲ್ವಾ, ನಮ್ಮ 3-4 ಹಂಗಿದ್ರೆ ಇವನು ನಮ್ಮಮ್ಮಗೆ ಇವತ್ತು ನಾಳೆ ಎಲ್ಲ ಇದೇ ಕೆಲಸ. ಯಾಕಂದ್ರೆ ನನಗಂತೂ ಇದನ್ನು ಕಟ್ಟೋದಕ್ಕೆ ಇವತ್ತು ಟೈಮ್ ಇಲ್ಲ. ಈಗ ಇಲ್ಲಿ ಕುತ್ಕೊಂಡಿದ್ದೀನಿ ಸಿಸ್ಟಮ್ ಮುಂದೆ. ಇದಾಗೋದಕ್ಕೂ ಹೋಗ್ಬಿಟ್ಟು ಇದಾಗೋದಿಲ್ಲ. ಈಗಲೇ ಕಾಫಿ ತಿಂಡಿ ಕೊಡಬೇಕು, ಆಮೇಲೆ ಇನ್ನು ಅಡುಗೆ ಮಾಡಬೇಕು. ಇವತ್ತು ನಾನು ಕಟ್ಟೋಕ್ಕಾಗೋದೇ ಇಲ್ಲ. ನಾಳೆ ನೋಡೋಣ. ನಾನೇ ಕಟ್ತೀನಿ. ನಾಳೆ ಬಸ್ಸಲ್ಲೂ ಕಟ್ಟಿದ್ದೀವಿ ಸ್ವಲ್ಪ. ನಾಳೆ ನಮ್ಮ ಸಾನುವಿನ ಫಸ್ಟ್ ಡೇ ಆಫ್ ಸ್ಕೂಲ್. ಬೇಗ ಹೇಳ್ಬೇಕು. ನೀವಲ್ಲಿ ಬೇಗ ಮಲ್ಕೋಬೇಕಮ್ಮ, ನಾಳೆ ಬೇಗ ಹೇಳ್ಬೇಕಮ್ಮ. ಇಷ್ಟು ದಿನ ಸಮ್ಮರ್ ಹಾಲಿಡೇಸ್ ಇತ್ತು. 9 ಗಂಟೆಗೆ ಹೇಳ್ತಿದ್ದೆ. ನಾನೇ 9 ಗಂಟೆಗೆ ಹೇಳ್ತಿರ್ಲಿಲ್ಲ, 5 ಗಂಟೆಗೂ ಎದ್ದಿದ್ದೀನಿ. ಎಚ್ಚರ ಆಗ್ಬಿಡ್ತದೆ. ಎಚ್ಚರ ಆದಾಗ ಎದ್ದಿದ್ದೀನಿ. ಏನಾಗ್ತಾಯಿದೆ, 2-3 ದಿನದಿಂದ ರಾತ್ರಿ ಹೊತ್ತು ಎಚ್ಚರ ಆಗ್ಬಿಡುತ್ತೆ. ಒಂದು ಸೊಳ್ಳೆ ಕಡ್ದಿರುತ್ತೆ, ಅಥವಾ ಜಾಸ್ತಿ ಚಳಿ ಆಗ್ಬಿಟ್ಟಿರುತ್ತೆ. ಮಲ್ಕೋಬೇಕಾದ್ರೆ ಶಕೆ ಇರುತ್ತೆ, ತೆಳ್ಳಗೆ ಹೊತ್ಕೊಂಡಿರ್ತೀನಿ. ಆಮೇಲೆ ಚಳಿ ಆಗಕ್ಕೆ ಶುರು ಆಗುತ್ತೆ. ಮಾಡೋಕ್ಕೆ ಹೇಳ್ಬೇಕು. ಇಲ್ಲ, ಬೆಡ್ಶೀಟ್ ತೊಗೊಳೋದಕ್ಕೆ, ಬ್ಲ್ಯಾಂಕೆಟ್ ತೊಗೊಳೋದಕ್ಕೆ ಈ ಥರ ಎಚ್ಚರ ಆಗ್ಬಿಡ್ತಾ ಇದೆ. ಎಚ್ಚರ ಆದರೆ ಒಂದು 2 ಅವರ್ ನಿದ್ದೆ ಬರಲ್ಲ. ಬೆಳಿಗ್ಗೆ ಹೊತ್ತು ಲೇಟಾಗಿ ಎದ್ದೇಳೋದು. ಇಲ್ಲ ಅಂದರೆ 5 ಗಂಟೆ 6 ಗಂಟೆ ಹೆಂಗಂದ್ರೆ ನಾನು ಎದ್ದೊಳ್ತೀನಿ. ರಾತ್ರಿ ಎಚ್ಚರ ಆಗಲಿಲ್ಲ ಅಂದರೆ ನಾನು ಬೆಳಿಗ್ಗೆ ಬೇಗನೆ ಎದ್ಬಿಡ್ತೀನಿ. ಸೊ ಇವತ್ತೇನಾಗುತ್ತೋ ಏನೇ ಆದರೂ ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕು. ನಾಳೆ ಹೆಂಗಿರುತ್ತೆ ಬರೋದು ಕಷ್ಟ. ನನಗೂ 5 ಗಂಟೆಗೆಲ್ಲ ಎಚ್ಚರ ಆಗ್ಬಿಡುತ್ತೆ. ಆಮೇಲೆ ಮಲ್ಕೊಂಡು ನಿದ್ದೆನೂ ಬರಲ್ಲ. ಬೆಳಗಿನ ಜಾವ ನಿದ್ದೆ ಬರ್ತದೆ, 7 ಗಂಟೆಗೆ ನಿದ್ದೆ ಬರುತ್ತೆ. ಕೆಲಸದವ್ರು ಬಂದು ಚೆನ್ನಾಗಿ ಬಾಗಿಲು ತಟ್ಟಿ ಹೇಳ್ತಾರೆ ಅಲ್ವಾ. ಕೆಲಸದವ್ರು ಇದ್ದರೆ ಒಂಥರ, ಇಲ್ಲದೇ ಇದ್ರೆ ಒಂಥರ. ಅವ್ರ ಕಡೆಯಿಂದ ನಾನು ಬೇಗ ಹೇಳಬೇಕು, ಇಲ್ಲಾಂದರೆ ನಾನು 9 ಗಂಟೆಗೆ ಹೇಳ್ತಿದ್ದೆ. ಅದಕ್ಕೆ ನಾವು ಕೆಲಸದವ್ರು ಬೇಡ, ಟೈಮಿಗೆ ನಮ್ಮ ಟೈಮಿಗೆ ಅವ್ರು ಮರೋದಿಲ್ಲ, ಅವ್ರ ಟೈಮಿಗೆ ನಾವು ಹೇಳ್ಬೇಕಾಗತ್ತೆ ಅಂದ್ಕೊಂಡು ಡಿಶ್ ವಾಷರ್ ತೊಗೊಂಡಿರೋದು. ವಿಶ್ವಾಸ ತಗೊಂಡ್ರೆ ಏನಂದರೆ ತುಂಬ ತಾಳ್ಮೆಯಿಂದ ಹಾಕಬೇಕು, ತೆಗಿಬೇಕು, ಜೋಡಿಸ್ಬೇಕು. ರಾಜೇಶ್ ಮೊನ್ನೆ ಹೇಳ್ತಾ ಇದ್ರು, ಯಾರಾದರೂ ಡಿಶ್ ವಾಷರ್ ವೇಸ್ಟು ಅಂತ ಹೇಳಿದ್ರೆ ನಮ್ಮ ಮನೆಗೆ ಬಂದ್ಬಿಟ್ಟು ದಿನ ಪಾತ್ರೆ ತೊಳ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ ಅವ್ರಿಗೆ ಅಂದರು. ಇಲ್ಲ ಒಳ್ಳೆಯದು, ಹಾಗೆ ಅಂದಿದ್ರು ಅವರು. ಯಾಕಂದರೆ ಅವ್ರಿಗೂ ಗೊತ್ತಿದೆ, ಅವರು ನಮ್ಮ ಹೆಲ್ಪ್ ಮಾಡ್ತಿದ್ರು. ಈಗ ಊಟ ಮಾಡಿದ ತಕ್ಷಣ ಇಟ್ಬಿಡ್ತೀವಿ. ಮೊದಲಾಗಿದ್ರೆ ಊಟ ಮಾಡಿದ ತಕ್ಷಣ ನಿಂತ್ಕೊಂಡು ತೊಳಿಬೇಕಿತ್ತು ಇಬ್ರು. ಅವ್ರಿಗೂ ಪೆನ್ ನೋವುತ್ತೆ, ನನಗೂ ಪೆನ್ ನೋವುತ್ತೆ. ಭುಜಗಳು ನೋವು ಬಂದ್ಬಿಡೋದು. ನಿಜ. ಹಂಗೆ ಅಂದ್ರೆ ಅವರು ಇಲ್ಲ, ಅದು ಮಿಷಿನ್ ಮಾಡಿರೋದು ತುಂಬ ಒಳ್ಳೆಯದು. ಕೆಲಸಕ್ಕೆ ಹೋಗೋರಿಗೆ, ಮನೇಲಿ ಇರೋರ್ಗು ಎಲ್ಲರಿಗೂ ಒಳ್ಳೆಯದು, ಅನುಕೂಲ ಆಗುತ್ತೆ. ಅಂದರೆ ತಾಳ್ಮೆಯಿಂದ ಜೋಡಿಸೋದು ಇರೋದು. ಏನು 10-15 ನಿಮಿಷ ಆಗುತ್ತೆ ಅಷ್ಟೇ. 2 ದಿನಕ್ಕೊಂದ್ಸರಿ ಹಾಕೋದು. ಹೌದಾ? ನೀನು ದಿನಕ್ಕೊಂದ್ಸರಿ ಹಾಕ್ಬಿಟ್ಟು ತೊಗೊಂಡ್ರೆ ನಮ್ಮ ಒಂದು ಪ್ಲೇಟು ಸ್ಪೂನ್ ಎಷ್ಟು ಹರಡಿರೋದು ಗೊತ್ತಾ. ಒಂದು ಅಡುಗೆ ಮಾಡೋದಕ್ಕೆ ನಾವು 4-5 ಸ್ಪೂನ್ ಯೂಸ್ ಮಾಡ್ತಿದ್ರು. ಕೆಲಸ ಮಡಗಿದ್ರೆ ನೀನು ನಿನ್ನ ಪಾತ್ರೆ ನೋಡಿದ್ರೆ ಓಡೋಗ್ತಾಳೆ ಅಂತಿದ್ರು, ನೀನು ಓಡೋಗಿಲ್ಲ ಅಂತಾಳೆ. ಔಷಧಿ ಹಾಕದೆ ಹಣ್ಣಾಗಿರೋ ಅಂಥ ಮ್ಯಾಂಗೋ.
ಅವತ್ತು ನಾವು ಮೈಸೂರಿಗೆ ಹೋದಾಗ ತೋರಿಸಿದ್ನಲ್ಲ ನೋಡಿ ಕೈಗೆ ಸಿಗ್ತಾ ಇದೆ ಅಂದ್ಬಿಟ್ಟು, ಅದು ಕಲರ್ ಬರುತ್ತೆ ಅಂದ್ಬಿಟ್ಟು ಬಿಟ್ಟಿದ್ವಿ. ಸೊ ಹಣ್ಣಾಗಿದೆ, ಹಣ್ಣಾಗುವಂಥ ಮರ ಹಾಕಿದ್ದಾರೆ, ಪರವಾಗಿಲ್ಲ. ಗಿಡದಿಂದನೇ ಹಣ್ಣಾಗಿ ಬೀಳ್ತೈತೆ. ಅದೇನೆ, ಅದಕ್ಕೆ ನಾವು ಅವತ್ತು ಕಿತ್ತಿರಲಿಲ್ಲ, ಬಿಟ್ಟಿದ್ವಿ ಹಾಗೇನೆ. ಆಮೇಲೆ ಒಂದೊಂದು ನಾವು ಕೈ ಎಷ್ಟಾಗುತ್ತೆ ಅಷ್ಟು ಎಳೆದು ಮೆಲ್ಲಗೆ ಬೆಳೆಸ್ತಾ ಇದ್ದೀವಿ. ಸ್ವೀಟ್ ಇದೆಯಂತೆ, ಚೆನ್ನಾಗಿದೆಯಂತೆ, ತುಂಬ ಸ್ವೀಟ್ ಇದೆ. ಡಬ್ಬದಲ್ಲಿ ಹಾಕಿ ತಂದಿದ್ದಾರೆ. ಸ್ನೇಹಿತರೆ, ಸ್ಲೀಪಿಂಗ್ ಟೈಮ್, ಎಲ್ಲರದು ಊಟ ಆಯಿತು, ರಾಜೇಶ್ ಒಬ್ಬರದು ಬಿಟ್ಟು. ಇವತ್ತು ಅಮ್ಮ ಮತ್ತು ಅಪ್ಪ ಇಬ್ಬರೂ ಬೇಗನೆ ಊಟ ಮಾಡಿದ್ರು, ಇಲ್ಲ ಅಂದರೆ ಅವರು ಕೂಡ ಲೇಟ್. ಇವತ್ತು ಲೈಟಾಗಿ ತಿಂದಿದ್ವಿ, ಯಾಕಂದರೆ ಅಪ್ಪ ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇರೋದು. ಹೇಗಾಗುತ್ತೋ ಏನೋ, ಹೊಟ್ಟೆ ಏನಾದರೂ ನೋವು ಬರುತ್ತೋ ಏನೋ ಬೇಡ ಅಂದ್ಕೊಂಡು ಸ್ವಲ್ಪ ತಿಂದಿದ್ರಂತೆ. ಸೊ ಅವರು ಕೂಡ ಬೇಗನೆ ಊಟ ಮಾಡಿದ್ರು. ಈಗ ಮಲ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸ್ಕಿನ್ ಕೇರ್ ಮಾಡ್ಕೊಂಡು ಈಗ ನಾವು ಮಲ್ಕೊಳ್ಬೇಕು. ನಾಳೆ ಬೇಗ ಏಳಬೇಕು. ನನಗೆ ನಾಳೆ ಬೇಗ ಹೇಳ್ಬೇಕು ಅಂದ್ಕೊಂಡಿರ್ತೀನಿ, ಇವತ್ತು ನಿದ್ದೆನೇ ಬರೋದಿಲ್ಲ. ಸೊ ನೋಡೋಣ, ನಾಳೆ ಬೇಗ ಹೇಳ್ಬೇಕು. ನಾಳೆ ಪ್ರಿಪ್ರೇಷನ್ಸ್ ಎಲ್ಲನೂ ಆಗಿದೆ, ಆದಷ್ಟು ಮಾಡಿ ಇಟ್ಟಿದ್ದೀನಿ. ನಮ್ಮ ಸಾನುಗೂ ಬೇಗ ಏಳಿಸ್ಬೇಕು. ನಾಳೆ ದಿನ ಹೇಗಿರುತ್ತೆ ಶೇರ್ ಮಾಡ್ತೀನಿ. ಆ್ಯಂಡ್ ಅಮ್ಮ ಬಂದಿರೋದು ಹೇಳಿದ್ನಲ್ಲ, ಒಂದು ಫಂಕ್ಷನ್ ಇದೆ, ಅದು ಈ ಸ್ಟೇಜಲ್ಲಿ ಅಂದರೆ ಅಪ್ಪನ ಆಪರೇಷನ್ ಆದಮೇಲೆ ಫಸ್ಟ್ ಟೈಮ್ ಅವರು ರಿಸ್ಕ್ ತೊಗೊಂಡು ಟ್ರಾವೆಲ್ ಮಾಡಿ ಬಂದಿರೋದು. ಸೊ ಆ ಫಂಕ್ಷನ್ಗೋಸ್ಕರ. ಸೊ ಫಂಕ್ಷನ್ ಏನು ಅದು ತುಂಬಾ ಇಂಪಾರ್ಟೆಂಟು, ಅದಕ್ಕೆ ಅವರು ಬಂದಿರೋದು ರಿಸ್ಕ್ ತೊಗೊಂಡು. ಸೊ ನಾಳೆ ಗೊತ್ತಾಗುತ್ತೆ. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಆದರೂ ಒಂದು ಪಾಯಿಂಟ್ ಇಷ್ಟ ಇದ್ದರೂ ಕೂಡ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ, ನಾನು ಹಾಕಿದ ತಕ್ಷಣ ನೋಡ್ಬೋದು. ಸೊ ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಗುಡ್ ನೈಟ್.